ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಒಂದು ಸ್ಮಾಲ್ ಸೆಮಿ ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಅದು ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ನ ತುಂಬ ಸಿಂಪಲ್ಲಾಗಿ ಬೇಗನೆ ಮುಗಿಸ್ಕೋಬೋದು. ಇದು ನೋಡಿ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಇಲ್ಲಿ ಸ್ಯಾರಿ ಕಲರ್ ದಾರ ಬಂದು ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಈ ಒಂದು ಡಿಸೈನ್ಗೆ ನೀವು ಬೇಕಿದ್ರೆ 8 ಎಳೆ ಕೂಡ ತೊಗೋಬೋದು, ಬಟ್ ಇದಕ್ಕೆ ನಾನು 6 ಎಳೆ ತೊಗೊಂಡಿದ್ದೀನಿ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನೀಡಲ್ಲ, ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ಸತ್ಲೆ 8 ಇದೆ. 8 ಆಗಿ 9 ಕೂಡ ತೊಗೊಳ್ತೀನಿ. ಈ ಎರಡು ನಾನು ರೆಗ್ಯುಲರ್ ಆಗಿ ಬಳಸುವಂಥ ನೀಡಲ್ಲು. ಸೊ ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಪಲ್ಲುಗೆ ಹಾಕಿಬಿಟ್ಟು ದಾರನ ತೊಗೊಳ್ತೀವಲ್ವ, ಆ ರೀತಿ ದಾರನ ಫಸ್ಟು ಎಳ್ಕೋಬೇಕು. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ ಫಸ್ಟು ದಾರನ ಎಳ್ಕೊಂಡ್ಮೇಲೆ ಇದನ್ನು ಫಸ್ಟು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈಗ ಚೇಂಜ್ ಮಾಡಬೇಕಾಗುತ್ತೆ. 1 2 3 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ಸಿಂಗಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. ಒಂದು ರೀತಿ ಚೈನ್ ಟಿಚ್ ಅಂತಲೂ ಕರಿಬೋದು. ಡೈರೆಕ್ಟಾಗಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಗೊಂಡು ಥರ ಲಾಕ್ ಮಾಡ್ಕೊಳ್ಳೋದು. ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಸಿಂಗಲ್ ಕ್ರೋಶೆ, ಮತ್ತು ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಸಿಂಗಲ್ ಕ್ರೋಶೆಗಳನ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕಾಗತ್ತೆ. ನೀಡಲ್ ಮೇಲೆ ಏನು ದಾರ ಸುತ್ತಕೊಳ್ಳೋದು ಬೇಡ. ಹಾಗೆ ಒಂದು ಸತಿ ಈ ಥರ ಸಿಂಗಲ್ ಕ್ರೋಶೆನ ಹಾಕಿಬಿಟ್ಟು ಮತ್ತೆ ಡೈರೆಕ್ಟಾಗಿ ಪಲ್ಲುಗೆ ನೀಡಲ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಆ ಪಾಯಿಂಟ್ ಅಷ್ಟು ಗ್ಯಾಪ್ ಕೊಡಬೇಕು ಅಷ್ಟೇ. ಈ ರೀತಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ 1 2 3 4 5 6 7 8 9 ಆಗಿದೆ. ಇಲ್ಲಿ 10 ಸತೆ ಸಿಂಗಲ್ ಕ್ರೋಶೆಗಳನ್ನ ನಾನು ಪಲ್ಲುಗೆನೆ ವರ್ಕ್ ಮಾಡ್ಕೊತಾ ಇದ್ದೀನಿ. 10 ಸತಿ ಸಿಂಗಲ್ ಕ್ರೋಶೆ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಇನ್ನು ಬೇಕಿದ್ರೆ ಡಿಸ್ಟೆನ್ಸ್ ನಿಮಗೆ ದೂರ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. 10 ಹಾಕಿದ್ದೀನಿ, ಬಟ್ ರಿವರ್ಸಲ್ಲಿ ಬರಬೇಕಾದ್ರೆ ಹತ್ತಿರ ಆಗುತ್ತೆ. ಇನ್ನು 2 ಎಕ್ಸ್ಟ್ರಾ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತೆ ಇನ್ನೂ 2 ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ 12 ಸಿಂಗಲ್ ಕ್ರೋಶೆಗಳನ್ನ ಡೈರೆಕ್ಟಾಗಿ ಪಲ್ಲುಗೆ ನಾನು ವರ್ಕ್ ಮಾಡಿದ್ದೀನಿ. ಹಾಗೆ ಪಲ್ಲುಗೆ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಏನು ತೊಗೊಂಡಿದ್ದೀವಲ್ವ, ಈ ಬೀಡ್ಸ್ನ ಇಲ್ಲಿ ಹಾಕೊಂಡ್ಬಿಟ್ಟು ಇದನ್ನು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಕರೆಕ್ಟಾಗಿ ಈ ಬೀಡ್ ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ಮೇಲೆ ನೋಡಿ ಈಗ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸ್ನ ಮಾಡ್ಕೊಂಡಿದ್ದೀನಿ. 4 ಚೈನ್ನ ಮಾಡಿಕೊಂಡು ಪಲ್ಲುನ ರೈಟ್ ಸೈಡ್ ಅಂದರೆ ರಾಂಗ್ ಸೈಡ್ಗೆ ಅಂದರೆ ಉಲ್ಟಾ ಕಡೆ ತಿರ್ಸ್ಕೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಬೀಡ್ ಲಾಕ್ ಹಾಕಿರುವಂಥ ಇದು ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀವಲ್ಲ, ಸಿಂಗಲ್ ಕ್ರೋಶೆಗಳನ್ನ ಹಾಕಿದ್ದೀವಲ್ವ ಚೈನ್ ಥರ, ಆ ಒಂದು ಗ್ಯಾಪಲ್ಲಿ ಮೇಲೆ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಡ್ಬಿಟ್ಟು ಒಂದ್ಬಿಟ್ಟು 2ನೇ ಹೋಲಿಗೆ ಈ 2 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೀದಾ ಕಡೆ ಸೀರೆನ ತಿರ್ಸ್ಕೊಂಡು ಈಗ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಇಲ್ಲಿ ನಾವು 4 ಚೈನ್ನ ಹಾಕಿದ್ದೀವಲ್ವ, ಈ 4 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ ಒಂದು 4 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಈ 4 ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ. ಟೋಟಲ್ ಆಗಿ ಇಲ್ಲಿ ರಿವರ್ಸಿಂದ ಹಾಕಿರುವಂಥ 1 ಚೈನ್ ಕೂಡ ಕೌಂಟಲ್ಲಿ ಬಂದಿರುತ್ತೆ. ಇಲ್ಲಿ ನಿಮಗೆ ಡಬಲ್ ಕ್ರೋಶೆ ಥರ ಕಾಣಿಸ್ತಾ ಇರುತ್ತೆ. ಆ ಕೌಂಟು ತೊಗೊಂಡು 3 ಸತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಅಂದರೆ ಟೋಟಲಾಗಿ 4 ಸತಿ ಡಬಲ್ ಕ್ರೋಶೆನ ಕಂಬನ ಹಾಕಿದ್ದೀನಿ. 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಈ 4 ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಹಾಕಿರುವಂಥ 2 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು ಸ್ಮಾಲ್ ಪೆಟಲ್ಸ್ ಅನ್ನೋದು ರೆಡಿ ಆಗುತ್ತೆ. ಈ ಥರ ಒಂದು ಪೆಟಲ್ಸನ್ನು ಹಾಕಿದ ಮೇಲೆ ನೋಡಿ ಈಗ 1 ಚೈನ್ 2 ಚೈನ್
3 ಚೈನ್ನ ಮಾಡ್ಕೋಬೇಕು. ಇಲ್ಲಿ ನಾವು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಮೇಲೆ ಹಾಕಿರುವಂಥದ್ದು ಬಂದು 3 ಚೈನ್ನ ಹಾಕಿದ್ದೀನಿ. ಈಗ ನೋಡಿ ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೊತಾ ಇದ್ದೀನಿ. 2 ಬರಿ ದಾರನ ಸುತ್ತಕೊಂಡು ಮತ್ತೆ 2ರಿಂದ 1 ಸತಿ 2ರಿಂದ 1 ಸರಿ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. 3 ಚೈನ್ ತ್ರಿಬಲ್ ಕ್ರೋಶೆ ಕಂಬ 2 ಆಯಿತು. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ 2ರಿಂದ 1 ಸತಿ 2ರಿಂದ ಮತ್ತೆ 1 ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 1 ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 2 ಸತಿ ದಾರ ಸುತ್ಕೋಬೇಕು. ಮತ್ತೆ ಈ 5 ಚೈನಲ್ಲಿ ಹೋಗಿ 2ರಿಂದ 1 ಸತಿ 2ರಿಂದ 1 ಸರಿ 2ರಿಂದ 1 ಸರಿ. ಈಗ 3 ಸತಿ ತ್ರಿಬಲ್ ಕ್ರೋಶೆ ಕಂಬ ಆಗಿದೆ. ಮತ್ತೆ ಈಗ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಇದು ಬಂದು 4ನೇ ಸತಿ. 4 ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಈ ಚೈನ್ ಕೌಂಟ್ ತೊಗೊಂಡು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಮತ್ತೆ ಈಗ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಮತ್ತು ಇಲ್ಲಿ ಕೆಳಗಡೆ ಏನು ಬೀಡ್ ಬ್ಯಾಕ್ ಸೈಡಲ್ಲಿ 4 ಚೈನ್ ಇದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಮೇಲೆ ಹಾಕಿ ಮಿಡ್ಲಲ್ಲಿ ಬಂದಿರುವಂಥ ಪೆಟಲ್ಸು ಕೆಳಗಡೆ ಪೆಟಲ್ಸ್ಗಿಂತ ಸ್ವಲ್ಪ ದೊಡ್ಡದಾಗಿ ಹಾಕೋಬೇಕಾಗತ್ತೆ. ಇಲ್ಲಿ ಡಬಲ್ ಕ್ರೋಶೆ ಪೆಟಲ್ಸನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಿಡ್ಲಲ್ಲಿ ಇರುವಂಥ ಪೆಟಲ್ಸ್ಗೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಆಮೇಲೆ ಮತ್ತೆ ಸೇಮ್ ಈಗ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಮತ್ತು ಇದೇ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು 2ರಿಂದ 1 ಸತಿ 2ರಿಂದ 1 ಸರಿ ಈ ಥರ ದಾರ ಪಾಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕರೆಕ್ಟಾಗಿ ಈ ಕಡೆ ಏನು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದೀವೋ ಇದೇ ಕೌಂಟಲ್ಲಿ ಈ ಪೆಟಲ್ಸ್ಗೂ ಕೂಡ ನೀವು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಸೇಮ್ 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿ ಮತ್ತು ಈಗ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕ್ಕೊಂಬಿಟ್ಟು ಮತ್ತು ಈ ಒಂದು 2 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ಪಕ್ಕಕ್ಕೇನೆ ಮತ್ತು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಪಕ್ಕದ ಗ್ಯಾಪ್ ಅಂದರೆ ಹೋಲ್ ಇಲ್ಲಿ ಕಡೆ ಯಾವ ರೀತಿ ಲಾಕ್ ಮಾಡ್ಕೊಂಡು ಬಂದಿದೆಯೋ ಅದೇ ರೀತಿ ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ಮತ್ತು ಪಲ್ಲುಗೆ ಲಾಕ್ ಮಾಡ್ಕೊತ ಈ ಕಡೆ ನಾವು 12 ಸತಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಲ್ವ ಈ ಕಡೆ ಕೂಡ ಸೇಮ್ ಕೌಂಟಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಡೈರೆಕ್ಟಾಗಿ ಪಲ್ಲುಗೆ ಹಾಕೋಬೇಕು. ಈಗ ನೋಡಿ ಈ ಕಡೆ 12 ಹಾಕಿದ್ದೆ. ಇಲ್ಲಿ ಒಂದು 3 ಪೆಟಲ್ಸ್ ಹಾಕಿರೋದ್ರಿಂದ ಈ ಕಡೆ 9 ಲಾಕ್ ಇರುತ್ತೆ. ಈ ಕಡೆ ಕೂಡ ನೀವು 9 ಸತಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. 9 ಸಿಂಗಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಡೈರೆಕ್ಟಾಗಿ ಪಲ್ಲುಗೆ ಈಗ ನೋಡಿ 1 2 3 4 ಚೈನ್ನ ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಪಲ್ಲುಗೆ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಸೇಮ್ ಸಿಂಗಲ್ ಕ್ರೋಶೆನ ಮತ್ತೆ 12 ಸತಿ ನೀವು ಹಾಕ್ಕೊಂಡೋಗಿ ನೆಕ್ಸ್ಟ್ ಪೆಟಲ್ಸಿಗೆ ಈ ರೀತಿ ಸಿಂಗಲ್ ಕ್ರೋಶೆ ಅನ್ನೋದು 12 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಕೂಡ 12 ಸಿಂಗಲ್ ಕ್ರೋಶೆಗಳನ್ನ ಹಾಕಿದ್ದೀನಿ ಡೈರೆಕ್ಟಾಗಿ ಪಲ್ಲುಗೆ. ಮತ್ತು ಈಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಇದು ಕರೆಕ್ಟಾಗಿ ಪಲ್ಲುಗೆ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್. ಆಮೇಲೆ ನೋಡಿ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ ಹಾಕಿ ಸಾರಿನ ರಿವರ್ಸ್ ಕಡೆ ತೀರಿಸ್ಕೊಂಡು ಸ್ಟಾರ್ಟಿಂಗ್ ಕ್ರೋಶದಲ್ಲೇ ನೀಡಲ್ನ ಹಾಕಿದ್ದನ್ನು 4 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ನ ಹಾಕಿ 1 2 ಗ್ಯಾಪ್ ಒಂದು ಗ್ಯಾಪ್ ಕೊಟ್ಟು 2ನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಿಕೊಂಡು ಸೀರೆನ ಮತ್ತೆ ಸೀದಾ ಕಡೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ 1 ಬರಿ ದಾರ ಸುತ್ತಕೊಂಡು ಈ 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ 1 ಸರಿ ದಾರ ಸುತ್ಕೋಬೇಕು. 2ರಿಂದ 1 ಸರಿ 2ರಿಂದ 1 ಸತಿ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸ್ ಮತ್ತು ಈ 2 ಚೈನ್ ಇದರೊಳಗಡೆ ಲಾಕ್. ಲಾಕ್ ಹಾಕಿದ ಮೇಲೆ ಮಿಡ್ಲಲ್ಲಿ ಹಾಕುವಂಥ ಪೆಟಲ್ಸ್ಗೆ ಮಾತ್ರ ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡಬೇಕು. ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ಕೋಬೇಕು ಅಂದರೆ ಫಸ್ಟು ಬಂದು ಡಬಲ್ ಕ್ರೋಶೆಗೆ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟ್ರಿಬಲ್ ಕ್ರೋಶೆ ಕಂಬಕ್ಕೆ ಈಗ 3 ಸತಿ 3 ಚೈನ ಹಾಕ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೊತಾ ಇದ್ದೀನಿ. ಮತ್ತು 4 ಚೈನಲ್ಲಿ ಹೋಗಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 4 ಬರೆ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸ್ಟಾರ್ಟಿಂಗ್ 3 ಚೈನ್ ಏನು ಹಾಕಿದ್ದೀವಲ್ಲ ಆ ಕೌಂಟ್ ಬಿಟ್ಬಿಟ್ಟು ನೀವು 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊಳ್ಳಿ.
ಆ ಕಡೆ ಈ ಕಡೆ ಒಂದು ಕೌಂಟ್ ಮಿಸ್ ಆದರೂ ನಡೆಯುತ್ತೆ, ಇಂಥದ್ದಿಲ್ಲ. ಬಟ್ ಏನಪ್ಪ ಅಂದರೆ ಅದೇನೇ ಕಡಿಮೆ ಮಾಡಬೇಕಾದ್ರೂ ಜಾಸ್ತಿ ಮಾಡಬೇಕಾದ್ರೂ ಸ್ಟಾರ್ಟಿಂಗ್ ಆಚಲ್ಲಿ ನೀವು ಮಾಡ್ಕೊಂಬಿಡಿ. ಆ ಒಂದು ಕೌಂಟಲ್ಲೇ ನೆಕ್ಸ್ಟ್ ಹಾಕುವಂಥ ಆಚ್ಗಳಿಗೆ ನೀವು ಅದೇ ಕೌಂಟಲ್ಲಿ ನೀವು ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ಒಂದು ಆಚಲ್ಲಿ ಜಾಸ್ತಿ ಇನ್ನೊಂದು ಆಚಲ್ಲಿ ಕಡಿಮೆ ಏನಾದರೂ ವರ್ಕ್ ಮಾಡಿಕೊಂಡ್ರೆ ಸ್ವಲ್ಪ ಡಿಸೈನ್ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಕಾಣಿಸುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದಾಗಿ ಕಾಣಿಸುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಏನಂತ ನಿಮಗೆ ಹಾಳಾಗೋದಿಲ್ಲ. ಬಟ್ ಕರೆಕ್ಟಾಗಿದ್ರೇ ನಾವು ಹಾಕಿದ್ದ ಡಿಸೈನು ನಿಮಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಸೊ ಮತ್ತು 2 ಚೈನ್ ಹಾಕಿದ ಮೇಲೆ ಮತ್ತೆ ದಾರ ಸುತ್ಕೊತಾ ಇದ್ದೀನಿ ಒಂದು ಸತೆ. ಮತ್ತು ಇಲ್ಲಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಹಂಗೆ ಮಾತಾಡ್ತಾ ಡಬಲ್ ಸತೆ ಸುತ್ಕೊಂಡ್ಬಿಟ್ಟಿದೆ ನಾನು. ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೇಮ್ ಇದೇ ರೀತಿ ನೀವು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ಸೊ ಥ್ರೆಡ್ ವರ್ಕ್ ಕೂಡ ಇದೆ, ಬೀಡ್ಸ್ ಕೂಡ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಲರ್ ಕಾಂಬಿನೇಷನ್ ಸೂಪರಾಗಿದೆ. ಈ ಥರ ಸಿಂಪಲ್ ಡಿಸೈನ್ ಹಾಕಿದರೂ ಕೂಡ ತುಂಬಾ ಲುಕ್ ವೈಸ್ ಗ್ರ್ಯಾಂಡಾಗೇ ಬರುತ್ತೆ. ಈಗ ಮತ್ತೆ 2 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಪಕ್ಕಕ್ಕೇ ಸಿಂಗಲ್ ಕ್ರೋಶೆಗಳನ್ನ ಮತ್ತೆ ಈಗ 9 ಸಿಂಗಲ್ ಕ್ರೋಶೆಗಳನ್ನ ನಾನು ಡೈರೆಕ್ಟಾಗಿ ಪಲ್ಲುಗೆ ಹಾಕ್ತಾಯಿದ್ದೆ. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಇದು. ಮತ್ತು ಈಗ 9 ಸಿಂಗಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್, ಮತ್ತು ಈಗ ಮತ್ತೆ 12 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡೋಗಿ ಮತ್ತೆ ಫ್ಲವರ್ ಪೆಟಲ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ತುಂಬ ಪುಟ್ಟ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ನಿಮಗೇನಾದರೂ ಬೀಡ್ಸು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ಚೈನ್ ಹಾಕೋದಲ್ಲಿ ಕೂಡ ನೀವು ಒಂದೊಂದು ಬೀಡ್ಸನ್ನ ಹಾಕ್ಕೊಂಡು ಕುಚ್ಚು ಕಟ್ಟೋದಲ್ಲಿ ಕೂಡ ನೀವು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ಫ್ಲವರ್ ಹೈಲೈಟ್ ಆಗಿ ನೀಟಾಗಿ ಕಾಣಿಸ್ಬೇಕು ಅಂದರೆ ಫ್ಲವರಿಗೆ ಮಾತ್ರ ಬೀಡ್ಸನ್ನ ಹಾಕ್ಕೊಳ್ಳಿ. ಈ ರೀತಿ ಬರುತ್ತೆ ಡಿಸೈನು, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಇದು ಕಂಪ್ಲೀಟಾಗಿ ಹಾಕಿಬಿಟ್ಟು ಸ್ಯಾರಿ ಫುಲ್ಲು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಕುಚ್ಚು ಕಟ್ಟಿದ ಮೇಲೆ ನೋಡಿ ಈ ಥರ ಬಂದಿದೆ. ಇದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ಈ ರೀತಿ ಈ ಬೀಡ್ಸ್ ಅನ್ನೋದು ಹಾಕಿದ್ದೀನಿ ಕುಚ್ಚಿಗೆ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಅವ್ರೇನು ಕೇಳಿರಲಿಲ್ಲ, ನಾನು ಹಾಕಬಾರ್ದಂತಲೇ ಅಂದ್ಕೊಂಡೆ. ಬಟ್ ಸೀರೆ ತುಂಬಾ ಗ್ರ್ಯಾಂಡಾಗಿ ರಿಚ್ ಇರೋದ್ರಿಂದ ಸ್ವಲ್ಪ ಸಿಂಪಲ್ ಅನ್ನಿಸ್ತು. ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಹೇಳಿಬಿಟ್ಟು ಮತ್ತೆ ಎಕ್ಸ್ಟ್ರಾ ಇದನ್ನು ನಾನಿಲ್ಲಿ ಕುಚ್ಚಿಗೆ ಹಾಕಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸ್ವಲ್ಪ ಹೆವಿಯಾಗಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಮಾತ್ರ ಈ ಥರ ಒಂದು ಕುಚ್ಚಿಗೆ ರಿಂಗ್ ಬೀಡ್ಸು ಅಥವಾ ಈ ಥರ ಚೌಕ ಇರೋಂಥದ್ದು ಮಣಿನ ನೀವು ಹಾಕ್ಕೋಬೋದು. ಹೇಳ್ನಲ್ಲ, ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಓಕೆನಾ? ಸೊ ಕಂಪ್ಲೀಟಾಗಿ ಒಂದೇ ಕಲರಲ್ಲೇ ಕುಚ್ಚು ಕೂಡ ಕಟ್ಟಿದ್ದೀನಿ ಈ ಒಂದು ಡಿಸೈನ್ಗೆ. ಸಿಂಪಲ್ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹೆವಿ ಸೀರೆಗೂ ಕೂಡ ಈ ಥರ ಸಿಂಪಲ್ ಡಿಸೈನ್ ಕೂಡ ತುಂಬಾ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 300ಇಂದ 350ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ನಾನು ಬಂದು ಈ ಗ್ಯಾಪಲ್ಲೇ ಹಾಕಿದ್ದೀನಿ. ನಿಮಗೆ ಕುಚ್ಚು ಬೇಕಿದ್ದರೆ ಸ್ವಲ್ಪ ಹತ್ರ ಬೇಕಿದ್ದರೆ ಇಲ್ಲಿ ಲಾಕನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕುಚ್ಚನ್ನ ಹತ್ತಿರ ಕೂಡ ನೀವು ಮಾಡ್ಕೋಬೋದು. ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.